ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ನಡೆಯುತ್ತಾ ಇದೆ. ಅವರ ಬಗ್ಗೆ ಒಂದು ಪುಟ್ಟ ಸಂದೇಶ. ನಮ್ಮ ಆರ್ ನಗರದಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಆರಾಧನಾ ಮಹೋತ್ಸವದ ಮಧ್ಯಾರಾಧನೆ, ಉತ್ತರ ಆರಾಧನೆ 2 ದಿನಗಳ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ನಮ್ಮ ರಾಜರಾಜೇಶ್ವರಿಯ ರಾಯರ ಮಠದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಆ ಅಲಂಕಾರ ನೋಡೋಕ್ಕೆ 2 ಕಣ್ಣುಗಳು ಸಾಕಾಗಲ್ಲ, ಅಷ್ಟು ಸುಂದರವಾಗಿ ಆ ರಾಯರು ಎಷ್ಟು ಮುದ್ದಾಗಿ ಕಾಣ್ತಾರೆ ಅಂದರೆ. ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಬುಧವಾರ ಮಧ್ಯಾರಾಧನೆ ತುಂಬ ವಿಶೇಷವಾದ ದಿನ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಎಲ್ಲ ಭಕ್ತರನ್ನು ಎಲ್ಲರನ್ನೂ ಕಣ್ಬಿಟ್ಟು ನಮ್ಮನ್ನು ಎಲ್ಲರನ್ನೂ ನೋಡಿ ಆಶೀರ್ವದಿಸ್ತಾರೆ. ಅಂಥ ವಿಶೇಷವಾದ ದಿನ ಇವತ್ತು. ಅದಕ್ಕೆ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬಂದು ಕಿಲೋಮೀಟ್ರ್ ಗಟ್ಟಲೆ ಬಂದು ನಿಂತ್ಕೊಂಡು ದರ್ಶನ ಮಾಡ್ತಾಯಿದ್ದಾರೆ. ಎಷ್ಟು ಶಾಂತಿಯಿಂದ ಭಕ್ತಿಯಿಂದ ಅವರ ದರ್ಶನ ಮಾಡ್ತಾಯಿದ್ದಾರೆ ಅಂದರೆ ಆ ಭಗವಂತ ನೋಡಿ ಖುಷಿ ಪಡ್ತಾಯಿದ್ದಾರೆ. ನನ್ನ ಆರಾಧನೆ ಇಷ್ಟು ಚೆನ್ನಾಗಿ ಆಚರಿಸ್ತಾ ಇದ್ದಾರಲ್ಲ ನನ್ನ ಭಕ್ತಾದಿಗಳು, ನನ್ನ ಭಕ್ತರು ಅಂದ್ಬಿಟ್ಟು ಅಷ್ಟು ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಎಲ್ಲ ಭಕ್ತರು. ಹಾಗಾಗಿ ರಾಯರನ್ನು ತುಂಬ ಇಷ್ಟಪಡೋ ವ್ಯಕ್ತಿಗಳೇ ಇಲ್ಲ, ಅಷ್ಟು ತುಂಬ ಇಷ್ಟ. ರಾಯರುಗಳು ತುಂಬ ಇಷ್ಟ ಅಂದರೆ ರಾಯರು ಎಲ್ಲರಿಗೂ ಇಷ್ಟ ಆಗ್ತಾರೆ, ಮಗು ಥರ ಅವರು. ಇವತ್ತು ಇನ್ನೊಂದು ವಿಶೇಷ ಏನಂದರೆ, ರಾಯರ ಮಠದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದಾವೆ. ಇವತ್ತು ಎಷ್ಟು ಸುಂದರವಾಗಿ ನಡೀತಾ ಇದ್ದಾವೆ ಅಂದರೆ, ಆ ರಾಯರ ಸ್ತೋತ್ರಗಳು, ಅವರ ಗಾನಗಳು, ಮೇಳಗಳು ಎಲ್ಲ ಇವತ್ತು ಕೇಳೋಕ್ಕೆ ಅತ್ಯಂತ ಇಂಪಾದ ಧ್ವನಿಯಲ್ಲಿ ಅವರ ಸ್ತೋತ್ರಗಳು ಕೇಳೋಕ್ಕೆ, ಅವರ ಗಾನಗಳು ಕೇಳೋಕ್ಕೆ ನಮಗೆ 2 ಕಿವಿಗಳು ಸಾಲ್ತಾ ಇಲ್ಲ. ಅಷ್ಟು ಇಂಪಾಗಿ ಆ ರಾಯರ ಸ್ತೋತ್ರಗಳು, ಆ ರಾಯರ ಧ್ವನಿ ಕೇಳೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಹಾಗೆ ರಾತ್ರಿ 9:30 ತನಕಲೂ ಅಂದರೆ ಸುಮಾರು 6:30ಇಂದ ಹಿಡಿದು 9:30 ತನಕಲೂ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಧನ್ಯವಾದಗಳು. ಕೂತ್ಕೊಂಡಿದ್ದೀನಿ, ಒಂದು 2 ನಿಮಿಷ ಕೂತ್ಕೊಳ್ಳಿ. ಈ ದಿನದ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಶ್ರೀಯುತ ಯೋಗಿಯವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಮಠದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಅವರ ಜೊತೆ ಪಕ್ಕೆವಾದ್ಯದಲ್ಲಿ ಸಹವಾದ ಕೊಟ್ಟಂತ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ನೋಡಿ, ಇಲ್ಲಿ ರಾತ್ರಿ 10 ಗಂಟೆ ಆದರೂ ಭಕ್ತಾದಿಗಳು ಇನ್ನೂ ಬರ್ತಲೇ ಇದ್ದಾರೆ ಭಗವಂತನ ದರ್ಶನ ಪಡೆಯೋಕ್ಕೆ. ಆ ಭಗವಂತ ನೋಡಿ ಎಷ್ಟು ದೃಷ್ಟಿ ಇದೆ ಅಂತ ಅವರ ದೃಷ್ಟಿ ನೋಡಿ. 10 ಗಂಟೆ ಆದರೂ ಕ್ಯೂ ಅಂತೂ ಕಡಿಮೆ ಆಗ್ತಾಯಿಲ್ಲ ಅಷ್ಟು. ನೋಡ್ರಿ, ಇವತ್ತು ವಿಶೇಷ ಅಂದರೆ, ಇನ್ನೊಂದು ಖುಷಿ ವಿಷಯ ಅಂದರೆ, ಇವತ್ತು ಉತ್ತರ ಆರಾಧನೆ ಗುರುವಾರ ದಿನವೇ ಬಂದಿದೆ, ರಾಯರ ವಾರದ ದಿನವೇ ಬಂದಿದೆ ನೋಡಿ. ಅದಕ್ಕೆ ವಿಶೇಷವಾಗಿ ಭಕ್ತಾದಿಗಳಿಗೋಸ್ಕರ ಗುರುವಾರನೇ ಬಂದಿದೆ. ಹಾಗಾಗಿ ಭಕ್ತಾದಿಗಳು ಬಂದು ಶಾಂತಿಯಿಂದ, ಶ್ರದ್ಧೆಯಿಂದ, ಅತಿ ಭಕ್ತಿಯಿಂದ ರಾಯರ ದರ್ಶನ ಮಾಡ್ತಾ ಇದ್ದಾರೆ ಕಣ್ರಿ. ಅಲ್ವಾ? ಏನು ನಾವು ಅದೃಷ್ಟವಂತರು, ಭಾಗ್ಯಶಾಲಿಗಳಲ್ವ ನಾವು ಭಕ್ತಾದಿಗಳು, ರಾಯರ ಭಕ್ತಾದಿಗಳು. ಹಾಗಾಗಿ ಇನ್ನು ವಿಶೇಷ ಏನಂದರೆ, ನಮ್ಮ ರಾಯರು ಸಂಗೀತ ಪ್ರಿಯರು. ಅವರು ಆ ಸಂಗೀತ ಪ್ರಿಯರಾಗಿರೋದ್ರಿಂದ ಅವ್ರಿಗೆ ವೀಣೆ ಸಂಗೀತ ಅಂದ್ರೆ ತುಂಬ ಇಷ್ಟ ರೀ. ಹಾಗಾಗಿ ಅವತ್ತಿನ ದಿನ ವೀಣೆ ಸಂಗೀತವನ್ನು ಕೇಳ್ತಾ ಇದ್ದಾರೆ. ಎಷ್ಟು ಆನಂದವಾಗಿ ಬರ್ತಾ ಇದೆ ನೋಡಿ ವೀಣೆ ಸಂಗೀತ, ಅಲ್ವಾ? ನಾವೆಲ್ಲ ಭಾಗ್ಯಶಾಲಿಗಳು ತಾನೆ, ನಮ್ಗೆ ಇದಕ್ಕಿಂತ ಬಾಕಿ ಇನ್ನೇನ್ರಿ ಬೇಕು?
ವಿಶೇಷ ಏನಂದರೆ, ನಮ್ಮ ರಾಯರು ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ರಥದ ಮೇಲೆ ಕುಳಿತು ನಮ್ಮೆಲ್ಲರಿಗೂ ಮಾನವ ಕುಲಕ್ಕೆ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೊಂದು ಭಕ್ತಾದಿಗಳು ಆ ಭಗವಂತನ ದರ್ಶನ ಮಾಡೋಕ್ಕೆ ಆ ಗುಡಿಗೆ ಬರ್ತಾ ಇರೋಕ್ಕಾಗೋದಿಲ್ಲ, ಆ ಗರ್ಭಗುಡಿ ದೇವಸ್ಥಾನಕ್ಕೆ ಬರ್ತಾ ಇರೋಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಭಕ್ತಾದಿಗಳು ಬರೋಕ್ಕಾಗ್ದೇ ಇರಬಹುದು ಅಂತ ಹೇಳಿ ತೇರಿನ ಮುಖಾಂತರ, ಆ ರಥದ ಮುಖಾಂತರ ಎಲ್ಲರಿಗೂ ದರ್ಶನ ಭಾಗ್ಯ ಕೊಡುತ್ತಾ, ಮಂತ್ರಾಕ್ಷತೆಗಳನ್ನು ಕೊಡುತ್ತಾ, ಹೂ ಪ್ರಸಾದಗಳನ್ನು ಕೊಡುತ್ತಾ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ರೀ. ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನ್ರಿ ಬೇಕು? ಎಲ್ಲ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡ್ತಾರಲ್ರಿ. ಅಷ್ಟು ಕರುಣಾಮಯಿ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಹೇಳ್ತಲೇ ಇರಬೇಕು ಅನ್ಸುತ್ತೆ. ಇವಾಗ ಅನ್ನ ಸಂತರ್ಪಣೆ ಕ್ಯೂನಲ್ಲಿ ನಿಂತಿದ್ದೇವೆ. ರಾಯರ ಪ್ರಸಾದ ಸೇವಿಸಲು ಎಲ್ಲ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಅನ್ನ ಪ್ರಸಾದದಲ್ಲಿ ಏನೇನು ವಿಶೇಷ ಇದೆ ಅಂದರೆ, ಮೈಸೂರು ಪಾಕಿದೆ, ಮೊಸರನ್ನ ಇದೆ, ಪೊಂಗಲ್ ಇದೆ, ಲಾಡು ಪ್ರಸಾದ ಇದೆ. ರಾಯರು ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಇರ್ತಾರಂತೆ ಎಲ್ಲ ಭಕ್ತಾದಿಗಳಿಗೂ. ನಮ್ಮಷ್ಟು ಅದೃಷ್ಟವಂತ ಶಾಲಿಗಳು ಬೇರೆ ಯಾರೂ ಇಲ್ಲ ರೀ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ರಾಯರ ಪ್ರಸಾದ ಸೇವಿಸಬೇಕು, ರಾಯರ ದರ್ಶನ ಮಾಡಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯಗನ್ರಿ ಅದು ಪುಣ್ಯ. ಇವತ್ತು ನಮ್ಮನ್ನು ರಾಯರು ಭಕ್ತಿಯಿಂದ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ. ನಮ್ಮನ್ನು ಜ್ಞಾನ ಕೊಡ್ತಾ ಇದ್ದಾರೆ, ಅನ್ನ ಕೊಡ್ತಾ ಇದ್ದಾರೆ, ವಿದ್ಯೆ ಕೊಡ್ತಾ ಇದ್ದಾರೆ, ಬುದ್ಧಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಏನೇನು ಕೆಟ್ಟ ಬುದ್ಧಿ ಇದೆಯೋ ಅದೆಲ್ಲನೂ ನಿವಾರಣೆ ಮಾಡಿ ಒಳ್ಳೆಯ ಶುದ್ಧವಾದ ಜ್ಞಾನ, ಶುದ್ಧವಾದ ಭಕ್ತಿ, ಶುದ್ಧವಾದ ಪ್ರಸಾದವನ್ನು ನೀಡುತ್ತಾ ನಮ್ಮೆಲ್ಲರನ್ನು ಪುನೀತರನ್ನಾಗಿ ಮಾಡಿದ್ದಾರೆ. ಸರ್ವಜನೋ ಸುಖಿನೋ ಭವಂತು. ರಾಘವೇಂದ್ರ ಪ್ರಭು ಎಲ್ಲರಿಗೂ ಹೀಗೆ ಒಳ್ಳೇದು ಮಾಡು ಅಂತ ಕೇಳುತ್ತಾ ಈ ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪುಗಳಾಗಿದ್ದರೆ ಕ್ಷಮಿಸಿ, ಮುನ್ನಿಸಿ, ಕಾಪಾಡಬೇಕು ರಾಯರು. ಇದೆಲ್ಲ ರಾಯರು ಮಾಡಿಸ್ತಾ ಇರೋದು ಅಂತ ನಾವು ಸಂಕಲ್ಪ ಮಾಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಶ್ರೀ ರಾಘವೇಂದ್ರಾಯ ನಮಃ.